ಓಡಾಡಿದರು, ವಿಠ್ಠಲಗೌಡನ ಮಾಡಕ್ಕೆ ನೋಡಿದರು. ಇವರ ಅಪರಾಧಿಗಳು. ಪಾಪ ಚಿನ್ನಯ್ಯ ಒಬ್ಬ ದಲಿತ, ಭೀಮ ಪಾಪ ಅವರನ್ನು ಸಹಿತ ಇದರೊಳಗೆ ತುರುಕಲಿಕ್ಕೆ ಪ್ರಯತ್ನ ಮಾಡಿದರು. ಸೋಮನಾಥ್ ಒಳ್ಳೆಯ ವಿದ್ವತ್ತಿದ್ದ ಮನುಷ್ಯ, ಸೋಮನಾಥ್ ನಾಯ್ಕರು ಅವರನ್ನು ತುರುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ. ಯಾರು ಇವ್ರ ಹೆಸರು ಹೇಳುವಾಗಿಲ್ಲ, ಅದು ಮಾಧ್ಯಮ ಶುರು ಆಗಿಬಿಟ್ಟದ. ಹೀಗಾಗಿ ಏನೋ ಅದರ ಕಡೆಗೆ ಅಟ್ಲೀಸ್ಟ್ ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗ ಸಮಂತಲ್ಲಪ್ಪ ವೀರೇಂದ್ರ ಅವ್ರಿಗೂ ಆರಾಮಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವ. ಅದು ಯಾಕಿಲ್ಲೋ ಏನೋ ಅವ್ರಿಗೆ ಬಿಟ್ಟಿದ್ದು. ಆದರೆ ಸತ್ಯವನ್ನು ಬಂದ ಹೇಳಿದರೆ ನಿಶ್ಚಿತವಾಗಿಯೂ ಈ ಒಂದು ಕೇಸಿಗೆ ಒಂದು ಅಂತ್ಯ ಆಗಬಹುದೇನೋ. ಯಾಕಂದ್ರೆ ನಾವು ಹೇಳೋದು ಇಷ್ಟ ಸಿಂಪಲ್ಲಾಗಿ, ತಪ್ಪಿತಸ್ಥಗ ಶಿಕ್ಷೆ ಆಗಲಿ. ಇಷ್ಟೆಲ್ಲ ಬಿದ್ದೋಗಿದ್ದಾವೆ ಹೆಣಗಳು. ಇದಕ್ಕೆ ಯಾರಾದರೂ ಒಬ್ಬರು ಕಾರಣ ಇರಲೇಬೇಕಾಗ್ತದೆ. ಅವ್ರು ಯಾರು ಅನ್ನೋದನ್ನು ನಮಗೆ SIT ಹೊರಗೆ ತೆಗಿತದನ್ನ ಸರ್ಕಾರ ಮೂಲಕ. ಮೋಸ್ಟ್ಲಿ ಇಷ್ಟರೊಳಗೆ ಹೊರಗೆ ಆಗಬೇಕಾಗಿತ್ತು. FSL ರಿಪೋರ್ಟ್ ಬಂದದ, ಮತ್ತೊಂದು ಬಂದದ, ಮುಗಿದೊಂದದ, ಅದ್ರ ಬಗ್ಗೆ ಏನೂ ಇಲ್ಲ. SIT ಇಷ್ಟರೊಳಗೆ ಅದು ಯಾರು ನಮ್ಗೆ ಗುರ್ತು ಹಿಡಿಬೇಕಾಗಿತ್ತು. ಇನ್ನೂ ಅದು ಹುಡುಕೋದ್ರಾಗದ. ಇದು 6 ಮಂದಿ ಸುತ್ತ ಆಗೈತೆ ಗಿರ್ಕಿ. ಅದೇ ಕಾಲಕ್ಕೆ ಕೋರ್ಟ್ಗಳಲ್ಲಿ ಸಹಿತ ಕೇಸು ಮುಂದೆ ಹಾಕ್ತಾ ಹೊರಟಿದ್ದಾರೆ. ಸೋಮನಾಥ್ ನಾಯ್ಕರು ಇನ್ನುಳಿದಾರೆ ಹಾಕಿದಂಥವು. ನಾಳೆ ದೇತು ದಿಲಾತು ಅಂದಾಗ ಸಹಜವಾಗಿ ಯಾರ್ಯಾರು ಬೇಜಾರು ಆಗೇ ಆಗ್ತದೆ. ಜನ ಅಂತ ಬೇಸತ್ತು ಹೋಗಿದ್ದಾರೆ. ಯಾವ ಹೋರಾಟಕ್ಕೂ ಯಾವ ಪ್ರತಿಭಟನೆಗೂ ಇಲ್ಲಿ ಸ್ಪಂದನೆ ಇಲ್ಲಲ್ಲಪ್ಪ. ಇಲ್ಲೇ ಸಾವುಗಳಿಗೆ, ನೋವುಗಳಿಗೆ, ಅಂತ್ಯ ಆಗೋದು ಯಾವಾಗ ಅನ್ನುವಂಥ ಮಾತನ್ನು ಜನ ಮಾತಾಡ್ತಾ ಇದ್ದಾರೆ. ಏನಾಗಲಿ ಒಂದು ಸಮಸ್ಯೆ ಜಾರಿಯಾಗಿದೆ, ನೋಡೋಣ ಏನು ಡೆವಲಪ್ ಆಗ್ತದೆ ಮುಂದಿನ ಅಂತ ಹೇಳ್ತಾ ನಮಗೆ ಏನಾದರೂ ಸುದ್ದಿ ಸಿಕ್ಕ ತಕ್ಷಣ ನಿಮ್ಮದು ಚರ್ಚೆಗೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಯಾರು ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.